ನಮಸ್ತೆ. ಮಾವಿನ ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಮಾವಿನ ಹಣ್ಣು ಒಂದು ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಅದರ ಸೀಸನ್ ಮುಗಿಯೋದ್ರಲ್ಲೇ ನಾವಿದನ್ನು ಅನೇಕ ಅಡುಗೆಗಳಲ್ಲಿ ಮತ್ತು ಪಾನೀಯಗಳಲ್ಲಿ ಬಳಸಿ ಇದರ ರುಚಿಯನ್ನು ಸವಿತೀವಿ. ಈ ಮಾವಿನ ಹಣ್ಣಿಂದ ಪ್ರೋಬಯೋಟಿಕ್ಸ್, ಕ್ಯಾಲ್ಶಿಯಂ ಮತ್ತು ವಿಟಮಿನ್ಸ್ಗಳಿಂದ ಸಮೃದ್ಧವಾಗಿರುವಂತಹ ಒಂದು ಹೆಲ್ದಿ ಲಸ್ಸಿಯನ್ನು ತಯಾರಿಸೋಣ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಚೆನ್ನಾಗಿ ಹಣ್ಣಾದಂತಹ ಒಂದು ಮಾವಿನ ಹಣ್ಣು, 1 ಕಪ್ಪಷ್ಟು ಮೊಸರು. ನಾನಿಲ್ಲಿ 2 ಕಪ್ಪಷ್ಟು ಲಸ್ಸಿ ತಯಾರಿಸ್ತಾ ಇರೋದ್ರಿಂದ 1 ಕಪ್ ಮೊಸರು, 1 ಮಾವಿನ ಹಣ್ಣನ್ನು ಮಾತ್ರ ಬಳಸ್ತಾ ಇದ್ದೀನಿ. 1 ದೊಡ್ಡ ಚಿಟಿಕೆಯಷ್ಟು ಕಪ್ಪು ಉಪ್ಪು, ಸಣ್ಣದಾಗಿ ಕತ್ತರಿಸಿದಂತಹ ನಿಮ್ಮ ಆಯ್ಕೆಯ ಯಾವುದಾದ್ರೂ ಡ್ರೈ ಫ್ರೂಟ್, ರುಚಿಗೆ ತಕ್ಕಷ್ಟು ಜೇನುತುಪ್ಪ. ಲಸ್ಸಿಯನ್ನು ತಯಾರಿಸೋದಕ್ಕೆ ಮೊದಲು ಮಾವಿನ ಹಣ್ಣನ್ನು ಶುದ್ಧ ನೀರಿನಿಂದ ಚೆನ್ನಾಗಿ ತೊಳೆದಾದಮೇಲೆ ಅದರ ತೊಟ್ಟನ್ನು ತೆಗೆದು ಚೆನ್ನಾಗಿ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೊಳ್ಳೋಣ. ಈ ಲಸ್ಸಿಯ ವಿಶೇಷತೆ ಏನಂದರೆ, ನಾವಿದನ್ನು ಮಿಕ್ಸರ್ನಲ್ಲಿ ತಯಾರಿಸ್ತಾ ಇಲ್ಲ. ಮಾವಿನ ಹಣ್ಣಿನ ಫೈಬರ್ ಅಂಶ ಮತ್ತು ಮೊಸರಿನ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಈ ಒಂದು ಲಸ್ಸಿಯನ್ನು ಒಂದು ಪಾತ್ರೆಯಲ್ಲಿ ಕಡ್ಗೋಲಿನ ಸಹಾಯದಿಂದ ತಯಾರಿಸ್ತಾ ಇದ್ದೀವಿ. ಮಾವಿನ ಹಣ್ಣನ್ನು ಈ ರೀತಿ ಸಿಪ್ಪೆಯಿಂದ ಸಂಪೂರ್ಣವಾಗಿ ಬೇರ್ಪಡಿಸಿಕೊಂಡ ಮೇಲೆ ಮಾವಿನ ಹಣ್ಣಿನ ತುಂಡುಗಳನ್ನು ನಮ್ಮ ಶುದ್ಧವಾದ ಕೈಯಿಂದ ಈ ರೀತಿನಾದ್ರೂ ಮಿಕ್ಸ್ ಮಾಡ್ಕೋಬಹುದು, ಅಥವಾ ಒಂದು ಮ್ಯಾಷರ್ನ ಸಹಾಯದಿಂದ ಈ ರೀತಿನಾದ್ರೂ ಮ್ಯಾಶ್ ಮಾಡ್ಕೋಬಹುದು. ಮಾವಿನ ಹಣ್ಣು ಈ ರೀತಿ ಚೆನ್ನಾಗಿ ಮ್ಯಾಶ್ ಆದಮೇಲೆ ಇದಕ್ಕೆ ಮೊಸರನ್ನು ಸೇರಿಸಿ ಒಂದು ಕಡ್ಗೋಲಿನ ಸಹಾಯದಿಂದ ಮೊಸರು ಮತ್ತು ಮಾವಿನ ಹಣ್ಣಿನ ಪಲ್ಪನ್ನು ಚೆನ್ನಾಗಿ ಕಡೆದುಕೊಳ್ಳೋಣ. ಕೈ ಬಿಡದೆ ಸತತವಾಗಿ 1 ನಿಮಿಷ ಈ ರೀತಿಯಾಗಿ ಕಡಿದ್ರೆ ಕ್ರೀಮಿ ಟೆಕ್ಸ್ಚರ್ ಇರುವಂತಹ ನಮ್ಮ ಲಸ್ಸಿ ತಯಾರಾಗುತ್ತೆ. ಈ ಹಂತದಲ್ಲಿ ನಾವು ಕಪ್ಪು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಜೇನುತುಪ್ಪವನ್ನು ಸೇರಿಸಿ ಇದೆಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಇನ್ನೊಮ್ಮೆ ಕಡ್ಗೋಲಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಮೋಸ್ಟ್ ರಿಫ್ರೆಶಿಂಗ್ ಇಂಡಿಯನ್ ಬೆವರೇಜ್ ಆದಂತಹ ಲಸ್ಸಿಯನ್ನು ನಾವು ಈ ರೀತಿ ಆರೋಗ್ಯಕರವಾಗಿ ಮಾವಿನ ಹಣ್ಣಿನ ಸೀಸನ್ ಉದ್ದಕ್ಕೂ ತಯಾರಿಸಿ ನಮ್ಮ ಗಟ್ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳೋಣ. ನೀವು ಸಹ ಈ ರೀತಿಯ ಲಸ್ಸಿಯನ್ನು ಒಮ್ಮೆ ತಯಾರಿಸಿ. ವಂದನೆಗಳು.